A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಿನ್ನೆ ಬೆಳಗಾವಿಯಲ್ಲಿ ನಡೆದ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮಾಜದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದ ಒಂದು ವಿರೋಧಿಸಿ ಇವತ್ತು ಹಾವೇರಿ ಪಟ್ಟಣದಲ್ಲಿ ಸಮಾಜದ ವತಿಯಿಂದ ಒಂದು ಪ್ರತಿಭಟನೆಯನ್ನ ಮಾಡಲಾಯಿತು. ಸಂದರ್ಭದಲ್ಲಿ ಮಾನ್ಯ PSI ಸಾಹೇಬರಿಗೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ನಿಮ್ಮಲ್ಲಿ ಕೀಳರಿಮೆ ಹೋಗಲಿಲ್ಲ, ಎಲ್ಲರನ್ನು ಸಮಾನತೆ ಅಂತ ಕಾಣುವ ಗುಣ ಬರಲಿಲ್ಲ. ಬಂಧುಗಳೇ, ಯಾರನ್ನು ವೃತ್ತಿಯಿಂದ ಅಳಿಬಾರದು, ಯಾರನ್ನು ಜಾತಿಯಿಂದ ಅಳಿಬಾರದು, ಯಾರನ್ನು ಬಡತನ ಶ್ರೀಮಂತಿಕೆಯಿಂದ ಅಳಿಬಾರದು. ಮಾನವ ಸಂಕುಲ ಒಂದೇ. ಈ ಭೂಮಿ ಮೇಲೆ ನಾವೆಲ್ಲರೂ ಬದುಕ್ತೀವಿ, ಎಲ್ಲರೂ ಅನ್ನ ತಿಂತೀವಿ, ಎಲ್ಲರಿಗೂ ಆ ಭಗವಂತ ಗಾಳಿ ಕೊಡ್ತಾನೆ, ಪ್ರಕೃತಿ ನೀರು ಕೊಡುತ್ತೆ, ನಮ್ಮ ಮೈಯಲ್ಲಿ ಹರಿಯೋದು ಒಂದೇ ರಕ್ತ. ನಾವೆಲ್ಲರೂ ಸಹ ಕುಟುಂಬ ಪರಿವಾರ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ಹೀಗೆಲ್ಲ ಇದ್ರೂ ಕೂಡ ನಮ್ಮ ಆಯುಷ್ಯ ಕೂಡ ಒಂದೇ ಆಗಿರುತ್ತೆ. ಆದ್ರೂ ಕೂಡ ನಿಮ್ಮ ಹೊಲಸ ಮನಸ್ಸು, ನಿಮ್ಮ ಹೊಲಸ ಬುದ್ಧಿ, ನಿಮ್ಮ ದುರಂಕಾರ ಒಂದು ಜಾತಿ ನಿಂದಿಸುತ್ತೆ, ಒಂದು ತಾಯಿಯನ್ನು ನಿಂದಿಸುತ್ತೆ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಬಹುಶಃ ಸ್ವತಂತ್ರ ಬಂದು 78 ಹುಡುಗರೆಲ್ಲ ಹಿಂದೆ ನಿನ್ನೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಬಾಲೆಯ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕು. ಈಗ ನಮ್ಮ ಹರಗಿರಿ ಎಲ್ಲ ಮುಖಂಡರು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಮಾಲಾರ್ಪಣೆ ಮುಗಿದ ನಂತರ ನೀವು ಈಗೆಲ್ಲ ಕತ್ತಿ ಬತ್ತಲ ಕತ್ತಿಗೆ ಏನು ಮಾಡಬೇಕು ಅನ್ನೋದಕ್ಕೆ ಅದೆಲ್ಲ ಮಾಡಬೇಕು. ಮತ್ತು 10-25ರಂದು ಬೆಳಗಾವಿ ಜಿಲ್ಲೆ ಬ್ಯಾಂಕ್ನ ಚುನಾವಣೆಯಲ್ಲಿ ಚಿಕ್ಕೋಡಿಗೆ ಮಾಜಿ ಸಂಸತ್ ಸದಸ್ಯ ರಮೇಶ್ ಕತ್ತಿ ಅನ್ನುವ ಕತ್ತೆ ನಮ್ಮ ವಾಲ್ಮೀಕಿ ಸಮಾಜದ ಬಾಂಧವರನ್ನು ಹೀನಾಯವಾಗಿ ಬೈದದ್ದಕ್ಕಾಗಿ ನಾವೆಲ್ಲ ನಮ್ಮ ವಾಲ್ಮೀಕಿ ಸಮಾಜ, ದಲಿತ ಸಮಾಜವರೆಲ್ಲರೂ ಕೂಡಿಕೊಂಡು ಇವತ್ತು ಅವನು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅವನು ಬೇಡ ಕುಲವನ್ನು ಬೇಡ ಹುಳೆ ಮಕ್ಕಳು ಅಂತದ್ದಕ್ಕಾಗಿ ಅವನಿಗೆ ಆ ಮೇಲೆ ಅಟ್ರಾಸಿಟಿ ಹಾಕಲಿಕ್ಕೆ ನಾವು ಒತ್ತಾಯ ಮಾಡುವುದೆಲ್ಲ ಕೂತ್ಕೊಂಡಿದ್ದೀವಿ. ಆದ ಕಾರಣ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗ ರಮೇಶ್ ಕತ್ತಿಯವರನ್ನು ಅಟ್ರಾಸಿಟಿ ಹಾಕಿ ಬಂಧಿಸಬೇಕು. ಅವರನ್ನು ಬಂಧಿಸದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇಲ್ಲಿಯವರೆಗೆ ಬಹಳ ಸಮಾಧಾನದಿಂದ ಸಾವಧಾನವಾಗಿ ಬಂದಿದ್ದೀವಿ. ಆದರೆ ಈ ರಮೇಶ್ ಕತ್ತಿ ಅನ್ನುವ ಒಂದು ಕತ್ತೆ ನಮ್ಮನ್ನು ಸಮಾಜವನ್ನು ಅಂದರೆ ವಿಜ್ಞಾನಿಸಿ ಮಾತಾಡ್ತಾರೆ. ಸಮಾಜ ಜಾತಿ ನಿಂದನೆ ಮಾಡಿದ್ದಾಗಿ ಹೇಗೆ ಒಂದು ಉಗ್ರ ಸಮಾಜ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಪೊಲೀಸರು ಹಾಗೂ ತಹಸೀಲ್ದಾರವರು ಮುಂದಿನ ಕಾರ್ಯವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಾನು ಹೇಳಿ ಮಾತಾಡ್ತೀನಿ. ಖಂಡಿತ ಇದ್ರ ಬಗ್ಗೆ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ನಾವೇನು ಬಹಳ ಮಾತಾಡ್ಬೇಕಾಗಿಲ್ಲ. ಸರ್ಕಾರಕ್ಕೆ ಇದು ಗೊತ್ತು. ಒಂದು ನಾನು ತಪ್ಪು ಮಾಡಿದ್ದೀನಿ, ಒಂದು ಸಮುದಾಯವನ್ನು ನಿಂದಿಸಿದ್ದೀನಿ, ಒಂದು ತಾಯಿಗೆ ಅಗೌರವದಿಂದ ನಡ್ಕೊಂಡಿದ್ದೀನಿ, ನಮ್ಮನ್ನೆಲ್ಲ ನಾವು ಕ್ಷಮೆ ಮಾಡ್ಬೇಕಂತ ಹೇಳಿ ಒಂದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ ಮೇಲೆ FIR ಮಾಡ್ರಿ ಅಂತ ನಾವು ಹೇಳಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ನೀವು ಬೆಲೆ ಕೊಡೋರಾದ್ರೆ ನಿಮ್ಮ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು. ಬಂದು ನನ್ನ ಮೇಲೆ ನೀವೇ ಕೇಸ್ ಮಾಡ್ಕೋಬೇಕು. ನಾನು ತಪ್ಪು ಮಾಡಿದ್ದೀನಿ, ನನ್ನ ಮೇಲೆ ಅಟ್ರಾಸಿಟಿ ಮಾಡಂತ ನೀವೇ ಹೇಳ್ಬೇಕು. ಅಂದಾಗ ಮಾತ್ರ ಈ ಪ್ರತಿನಿಧಿ ಆಗಿ ಈ ಸಮುದಾಯದಲ್ಲಿ ನೀವು ಬದುಕೋಕೆ ಸಹಕಾರಿಯಾಗುತ್ತೆ. ಒಬ್ಬ ಜನಪ್ರತಿನಿಧಿ ಆಗಿರ್ತೀರಿ, ಎಲ್ಲ ಸಮುದಾಯದ ಹೋಟೆಲ್ ತೆಗೆದುಕೊಂಡಿರ್ತೀರಿ.
ಅಧಿವೇಶನದಲ್ಲಿ ಸಂಸತ್ನಲ್ಲಿ ಪ್ರಮಾಣ ವಚನ ಮಾಡಿರ್ತೀರಿ, ನಾನು ಎಲ್ಲರಿಗೂ ನ್ಯಾಯ ಕೊಡ್ತೀನಿ, ಎಲ್ಲರನ್ನು ಧರ್ಮದಿಂದ ಕಾಣ್ತೀನಿ, ಯಾರನ್ನು ಹೀಯಾಳಿಸುದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿರ್ತೀರಿ. ಇಷ್ಟೆಲ್ಲ ಮಾಡಿ ಒಂದು ಸಮುದಾಯ ನಿಂದಿಸ್ತೀರಿ. ತುಂಬಾ ಇದು ದುರಂಕಾರದ ಪರಮಾವಧಿ. ಅದಕ್ಕೆ ಬಂಧುಗಳೇ, ನಿಮಗೆಲ್ಲ ಅರಿವಿರಲಿ, ಇಂಥ ದುಷ್ಟ ಶಕ್ತಿಗಳಿಗೆ, ಇಂಥ ದುಷ್ಟ ಹುಳುಗಳಿಗೆ ನಾವೆಲ್ಲರೂ ಬುದ್ಧಿ ಕಲಿಸಬೇಕು. ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಕುಲ ಬಾಂಧವರಾದ ನಮಗೆ ಅವಮಾನ ಆದಾಗ ನಾವು ಯಾರು ಸಹಿಸಿಕೊಳ್ಬಾರ್ದು. ಅವರೆಷ್ಟೇ ಶ್ರೀಮಂತ ಇರಲಿ, ಎಂಥವರೇ ಇರಲಿ, ಅವರಿಗೆ ಬುದ್ಧಿ ಕಲಿಸಬೇಕು. ಯಾರನ್ನ ಗೌರವದಿಂದ ಕಾಣ್ತೀರಿ ನೀವು? ವಾಲ್ಮೀಕಿ ಸಮುದಾಯವನ್ನ. ಬಂಧುಗಳೇ, ಈ ವಿಚಾರ ನಿಮ್ಗೆ ಹೇಳ್ತೀನಿ. ವಾಲ್ಮೀಕಿ ಸಮುದಾಯ ಅಂದ್ರೆ ಬೆಳಗಾವದಲ್ಲಿ ಯಾರು ನಿಮ್ಮಲ್ಲಿ ಕೀಳರಿಮೆ ಹೋಗಲಿಲ್ಲ, ಎಲ್ಲರನ್ನು ಸಮಾನತೆ ಅಂತ ಕಾಣುವ ಗುಣ ಬರಲಿಲ್ಲ. ಬಂಧುಗಳೇ, ಯಾರನ್ನು ವೃತ್ತಿಯಿಂದ ಅಳಿಬಾರದು, ಯಾರನ್ನು ಜಾತಿಯಿಂದ ಅಳಿಬಾರದು, ಯಾರನ್ನು ಬಡತನ ಶ್ರೀಮಂತಿಕೆಯಿಂದ ಅಳಿಬಾರದು. ಮಾನವ ಸಂಕುಲ ಒಂದೇ. ಈ ಭೂಮಿ ಮೇಲೆ ನಾವೆಲ್ಲರೂ ಬದುಕ್ತೀವಿ, ಎಲ್ಲರೂ ಅನ್ನ ತಿಂತೀವಿ, ಎಲ್ಲರಿಗೂ ಆ ಭಗವಂತ ಗಾಳಿ ಕೊಡ್ತಾನೆ, ಪ್ರಕೃತಿ ನೀರು ಕೊಡುತ್ತೆ, ನಮ್ಮ ಮೈಯಲ್ಲಿ ಹರಿಯೋದು ಒಂದೇ ರಕ್ತ. ನಾವೆಲ್ಲರೂ ಸಹ ಕುಟುಂಬ, ಪರಿವಾರ, ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ಹೀಗೆಲ್ಲ ಇದ್ರೂ ಕೂಡ ನಮ್ಮ ಆಯುಷ್ಯ ಕೂಡ ಒಂದೇ ಆಗಿರುತ್ತೆ. ಆದ್ರೂ ಕೂಡ ನಿಮ್ಮ ಹೊಲಸು ಮನಸ್ಸು, ನಿಮ್ಮ ಹೊಲಸು ಬುದ್ಧಿ, ನಿಮ್ಮ ದುರಂಕಾರ ಒಂದು ಜಾತಿ ನಿಂದಿಸುತ್ತೆ, ಒಂದು ತಾಯಿಯನ್ನು ನಿಂದಿಸುತ್ತೆ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಬಹುಶಃ ಸ್ವತಂತ್ರ ಬಂದು 78 ಅಧಿಕಾರಿಗಳಿಗೆ